ಟೆರರಿಸ್ಟ್ ಹಿಟ್ ಲಿಸ್ಟ್ನಲ್ಲಿ ಧರ್ಮಸ್ಥಳ ಇರೋದು ನಿಜ. ಕೆಲ ಎಡಪಂಥೀಯರು ಷಡ್ಯಂತ್ರ ಮಾಡಿದ್ದಾರೆ. ಬೀದರ್ನಲ್ಲಿ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಪ್ರಕರಣವನ್ನ ಎನ್ಐಎ ಅಥವಾ ಸಿಬಿಐಗೆ ಒಪ್ಪಿಸಬೇಕು. ಕುತಂತ್ರದ ವಿರುದ್ಧ ಜನರೇ ಎಚ್ಚೆತ್ತುಕೊಳ್ಳಬೇಕಿದೆ ಅಂತ ಶಾಸಕ ಶೈಲೇಂದ್ರ ಬೆಲ್ದಾಳೆ ಹೇಳಿದ್ದಾರೆ. ಅತ್ಯಂತ ಪವಿತ್ರ ಪುಣ್ಯ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಮೇಲೆ ಭಯೋತ್ಪಾದಕರ ಕಣ್ಣು ಬಿದ್ದಿತ್ತ ಇಂಥ ಸಾಕಷ್ಟು ಚರ್ಚೆಗಳಿಗೊತ್ತ ಅಲ್ಲ ನಡೀತಾ ಇದೆ ಅಂತ ಹೇಳ್ಬೋದು. ನಿಜಕ್ಕೂ ಈ ಕುರಿತು ಮಾತಾಡೋಣ ನಮ್ಮ ಜೊತೆ ಬೀದರ್ ದಕ್ಷಿಣ ಕ್ಷೇತ್ರದ ಬಿಜೆಪಿ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಅವರಿದ್ದಾರೆ. ಸರ್, ಧರ್ಮಸ್ಥಳ ಅಂದ್ರೆ ಸಾಕಷ್ಟು ಒಂದು ಪವಿತ್ರ ಸ್ಥಾನ. ನೀವು ಕೂಡ ಧರ್ಮಸ್ಥಳ ಚಲೋ ಹೋಗಿ ಬಂದಿದ್ರಿ. ಇವತ್ತೆಲ್ಲೋ ಒಂದ್ ಕಡೆ ಧರ್ಮಸ್ಥಳಕ್ಕೆ ನನ್ನ ಭಯೋತ್ಪಾದಕರ ಲಿಂಕ್ ಇದೆ, ಅಲ್ಲಿ ಕೂಡ ಬ್ಲಾಸ್ಟ್ ಮಾಡಬೇಕು, ಕುಕ್ಕರ್ ಬ್ಲಾಸ್ಟ್ ಲಿಂಕ್ ಅಲ್ಲಿತ್ತು, ಮಂಗಳೂರಲ್ಲಿ ಆಗ್ಯದ ಅಂತ ಚರ್ಚೆಗಳು ನಡೀತಿದೆ. ಕೆಲವರು ಆರೋಪ ಮಾಡ್ತಿದ್ದಾರೆ ಆ ಭಾಗದ ಮುಖಂಡರು. ತಾವೇನು? ಧರ್ಮ ರಕ್ಷಣೆಗಾಗಿ ಧರ್ಮ ಯಾತ್ರೆ ನಾವು ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಹೋಗಿದ್ದೆವು. ನಮ್ಮ ಜಿಲ್ಲೆಯಲ್ಲಿ ಕೂಡ 1000ಕ್ಕೂ ಮೇಲ್ಪಟ್ಟು ಜನರು ಕಾರ್ಯಕರ್ತರು ಹೋಗಿ ಪಾಲ್ಗೊಂಡಿದ್ದೆವು. ಆ ಒಂದು ಹೋರಾಟದಲ್ಲಿ ರಾಜ್ಯ ಸರ್ಕಾರ ತಗೊಂಡಂತ ಕೆಲ ನಿರ್ಧಾರಗಳು, ಕೆಲವು ಬಹಳಷ್ಟು ಕಾಂಗ್ರೆಸ್ನ ನಡೆ ಬಗ್ಗೆ ಮತ್ತು ನಮ್ಮ ಧರ್ಮ ರಕ್ಷಣೆಗಾಗಿ ನಾವೆಲ್ಲರೂ ಒಂದಾಗಿ ಹೋಗಿದ್ದೀವಿ. ಈ ಭಯೋತ್ಪಾದಕ ಲಿಂಕ್ ಉತ್ತರ ಪ್ರದೇಶದಲ್ಲಿ ಕೂಡ ಒಬ್ಬರು ಧರ್ಮಗುರನ್ ಎಷ್ಟು ಕೋಟಿಗಟ್ಟಲೆ ಹಣ ವಿದೇಶದಿಂದ ಬಂದಿತ್ತು, ತಾವೆಲ್ಲ ಮಾಧ್ಯಮದಲ್ಲಿ ನೋಡಿದಿರಿ, ಎಲ್ಲ ಪ್ರಕಟಣೆ ಆಗಿತ್ತು, ನಾವು ಕೂಡ ನೋಡಿದಿರಿ. ಅದೇ ತರ ಅಲ್ಲಿ ಕೂಡ ಹೇಗಾದ್ರೂ ಮಾಡ್ಯಾಕ ಧರ್ಮಸ್ಥಳ ಮಂಜುನಾಥ್ ಅಂದ್ರೆ ಒಂದು ಆಣಿ ಪ್ರಮಾಣ ಮಾಡೋದಾಗ್ಲಿ, ನಾವು ನಂಬುವಂತ ದೇವರು ದಾಸೋಹ ಮಾಡೋದಾಗ್ಲಿ, ಅದು ಎತ್ತಿದ ಕೈಯಲ್ಲಿ ಎಲ್ಲಾ ಸಮಾಜ ವರ್ಗದವರು ಇಡೀ ಕೋಟಿಗಟ್ಟಲೆ ಜನ ನಮ್ಮ ರಾಜ್ಯದಿಂದ, ದೇಶದಿಂದ, ವಿದೇಶದಿಂದ ಕೂಡ ಬರ್ತಾರೆ ದರ್ಶನಕ್ಕಾಗಿ. ಶ್ರೀ ಕ್ಷೇತ್ರ ಮಂಜುನಾಥನ ಆ ಶಿವನ ದರ್ಶನಕ್ಕಾಗಿ ಹೇಗಾದ್ರೂ ಮಾಡಿ ಇಲ್ಲಿ ಕಡಿಮೆ ಮಾಡಬೇಕು, ಇಲ್ಲಿಂದ ಜನರಿಗೆ ಮಿಸ್ಲೀಡ್ ಮಾಡಬೇಕು, ಅಲ್ಲಿ ಯಾರು ಹೋಗಬಾರ್ದು. ಇದು ಒಂದು ಏನದು ಅರ್ಬನ್ ಚಿಂತಕರ ಅಂತಾರಲ್ಲ, ಅವ್ರದೊಂದು ರಾಜ್ಯದಲ್ಲಿ ಒಂದು ಅವ್ರದೇ ಆದಂತ ಒಂದು ಮೈಂಡ್ ಸೆಟ್ ಮಾಡಿಕೊಂಡು ಈ ತರ ಇಶ್ಯೂ ಡೈವರ್ಟ್ ಮಾಡೋದು. ಏನಾದರೂ ಕಾಂಗ್ರೆಸ್ ಮೇಲೆ ಅಪಾದನೆ ಬಂತು, ಬೇರೆ ಕಡೆ ಒಂದು ಇಶ್ಯೂ ಡೈವರ್ಟ್ ಮಾಡೋದು, ಈ ತರ ಒಂದು ಪ್ಲಾನ್ ಯೋಚನೆ ಮಾಡ್ತಿದ್ದಾರೆ. ಅದರಲ್ಲಿ ಇದು ಒಂದು ಕೂಡ. ಕುಕ್ಕರ್ ಬ್ಲಾಸ್ಟ್ ಆಗಿದೆ 2022ರಲ್ಲಿ ಎನ್ಐಎ ತನಿಖೆ ಮಾಡಿದೆ. ಆ ಚಾರ್ಜ್ ಶೀಟ್ ಅಲ್ಲಿ ಕುಕ್ಕರ್ ಬ್ಲಾಸ್ಟ್ ಅಂದ್ರೆ ಧರ್ಮಸ್ಥಳ ಕೂಡ ಇತ್ತು ಅಂತ ಹೇಳಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ. ನಾನು ನೋಡಿದೆ ಬೆಳಿಗ್ಗೆ ಆ ಚಾರ್ಜ್ ಶೀಟ್ ಅಲ್ಲಿ ಇದು ಹಿಟ್ ಲಿಸ್ಟ್ ಅಲ್ಲಿ ಯಾವ ತರ ಮಂಗಳೂರಾಗಲಿ, ನಮ್ಮ ಬೆಂಗಳೂರಲ್ಲಿ ಅಂತ ಕ್ಯಾಫೆ ರಾಮೇಶ್ವರಂ ಕ್ಯಾಫೆ ಆಗಲಿ, ಮತ್ತೆ ಧರ್ಮಸ್ಥಳ, ಇದೆಲ್ಲ ಒಂದು ಹಿಟ್ ಲಿಸ್ಟ್ ಅಲ್ಲಿ ಅವ್ರು ಹಾಕೊಂಡಿದ್ರು. ಅದು ಏನೋ ದೇವ್ರ ಕೃಪೆ ಕುಕ್ಕರ್ ಬ್ಲಾಸ್ಟ್ ಅಲ್ಲಿ ಸಿಕ್ಬಿದ್ರು ಅವರು. ನೆಕ್ಸ್ಟ್ ಅಲ್ಲಿ ಸಿಕ್ಬಿಡ್ತಿಲ್ಲ, ನೆಕ್ಸ್ಟ್ ಧರ್ಮಸ್ಥಳ ಟಾರ್ಗೆಟ್ ಮಾಡ್ಕೊಂಡಿದ್ರು. ಎಷ್ಟು ಹಿಂದೂ ಧಾರ್ಮಿಕ ಭಾವನೆಗಳು ಧಕ್ಕೆ ಉಂಟು ಮಾಡಬೇಕು, ಅಶಾಂತಿ ಇರಬೇಕು, ರಾಜ್ಯದಲ್ಲಿ ದೇಶದಲ್ಲಿ ಅಶಾಂತಿ ಇರಬೇಕು, ಅವರು ಮತ್ತೆ ಹಿಡಿತ ಸಾಧಬೇಕಂತ ಈ ತರ ಒಂದು ಮನೋವಾದಿಗಳೇನು ಆ ತರ ಮಾಡ್ತಾ ಇದಾರೆ. ಅವ್ರು ಇನ್ನೂ ಇದರಲ್ಲಿ ಫಲ ಸಿಗಲ್ಲ. ಅವ್ರು ಎಲ್ಲಿ ಮೇನ್ ಅಂದ್ರೆ ಇದು ಎನ್ಐಎಗಾಗ್ಲಿ ಸಿಬಿಐ ತನಿಖೆ ಕೊಡಬೇಕು. ಈಗ ಆಲ್ರೆಡಿ ಇಡಿ ಇದರಲ್ಲಿ ಎಂಟ್ರಿ ಕೊಟ್ಟಿದೆ. ಫಂಡಿಂಗ್ ಯಾವ ಸಂಸ್ಥೆಗೆ ಎಲ್ಲಿಂದ ಬಂತು, ಯಾರು ದುಡ್ಡು ಕೊಟ್ಟರು, ಇದಕ್ಕೆ ಆಲ್ರೆಡಿ ನಿನ್ನೆ ಹಿಡಿದು ಇಡಿ ಎಂಟ್ರಿ ಆಗಿದೆ. ನಮ್ದೆಲ್ಲರ ಆಗ್ರಹ ಸಾರ್ವಜನಿಕರು ನಮ್ದೆಲ್ಲ ಅಂದ್ರೆ ಇದು ಸೂಕ್ತವಾಗಿ ನ್ಯಾಯ ಕೊಡಬೇಕು, ಸತ್ಯಾಂಶ ಹೊರಗೆ ಬರ್ಬೇಕಂದ್ರೆ ಇಡಿಗೆ ಅಥವಾ ಸಿಬಿಐಗೆ ಇದು ವಹಿಸಿ ಸತ್ಯ ಸರ್ಕಾರ ಯಾವುದೇ ಇರಲಿ, ನಾವು ಜನರ ಪರ, ಭಕ್ತರ ಪರ ನಾವು ಹೋರಾಟ ಮಾಡ್ತೀವಿ. ಅದ್ರ ಪಬ್ಲಿಕ್ ಕೂಡ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿ ಶಾಸಕರು ಕರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಟೆರರಿಸ್ಟ್ ಹಿಟ್ ಲಿಸ್ಟ್ನಲ್ಲಿ ಧರ್ಮಸ್ಥಳ ಇರೋದು ನಿಜ. ಕೆಲ ಎಡಪಂಥೀಯರು ಷಡ್ಯಂತ್ರ ಮಾಡಿದ್ದಾರೆ. ಬೀದರ್ನಲ್ಲಿ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಪ್ರಕರಣವನ್ನ ಎನ್ಐಎ ಅಥವಾ ಸಿಬಿಐಗೆ ಒಪ್ಪಿಸಬೇಕು. ಕುತಂತ್ರದ ವಿರುದ್ಧ ಜನರೇ ಎಚ್ಚೆತ್ತುಕೊಳ್ಳಬೇಕಿದೆ ಅಂತ ಶಾಸಕ ಶೈಲೇಂದ್ರ ಬೆಲ್ದಾಳೆ ಹೇಳಿದ್ದಾರೆ. ಅತ್ಯಂತ ಪವಿತ್ರ ಪುಣ್ಯ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಮೇಲೆ ಭಯೋತ್ಪಾದಕರ ಕಣ್ಣು ಬಿದ್ದಿತ್ತ ಇಂಥ ಸಾಕಷ್ಟು ಚರ್ಚೆಗಳಿಗೊತ್ತ ಅಲ್ಲ ನಡೀತಾ ಇದೆ ಅಂತ ಹೇಳ್ಬೋದು. ನಿಜಕ್ಕೂ ಈ ಕುರಿತು ಮಾತಾಡೋಣ ನಮ್ಮ ಜೊತೆ ಬೀದರ್ ದಕ್ಷಿಣ ಕ್ಷೇತ್ರದ ಬಿಜೆಪಿ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಅವರಿದ್ದಾರೆ. ಸರ್, ಧರ್ಮಸ್ಥಳ ಅಂದ್ರೆ ಸಾಕಷ್ಟು ಒಂದು ಪವಿತ್ರ ಸ್ಥಾನ. ನೀವು ಕೂಡ ಧರ್ಮಸ್ಥಳ ಚಲೋ ಹೋಗಿ ಬಂದಿದ್ರಿ. ಇವತ್ತೆಲ್ಲೋ ಒಂದ್ ಕಡೆ ಧರ್ಮಸ್ಥಳಕ್ಕೆ ನನ್ನ ಭಯೋತ್ಪಾದಕರ ಲಿಂಕ್ ಇದೆ, ಅಲ್ಲಿ ಕೂಡ ಬ್ಲಾಸ್ಟ್ ಮಾಡಬೇಕು, ಕುಕ್ಕರ್ ಬ್ಲಾಸ್ಟ್ ಲಿಂಕ್ ಅಲ್ಲಿತ್ತು, ಮಂಗಳೂರಲ್ಲಿ ಆಗ್ಯದ ಅಂತ ಚರ್ಚೆಗಳು ನಡೀತಿದೆ. ಕೆಲವರು ಆರೋಪ ಮಾಡ್ತಿದ್ದಾರೆ ಆ ಭಾಗದ ಮುಖಂಡರು. ತಾವೇನು? ಧರ್ಮ ರಕ್ಷಣೆಗಾಗಿ ಧರ್ಮ ಯಾತ್ರೆ ನಾವು ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಹೋಗಿದ್ದೆವು. ನಮ್ಮ ಜಿಲ್ಲೆಯಲ್ಲಿ ಕೂಡ 1000ಕ್ಕೂ ಮೇಲ್ಪಟ್ಟು ಜನರು ಕಾರ್ಯಕರ್ತರು ಹೋಗಿ ಪಾಲ್ಗೊಂಡಿದ್ದೆವು ಆ ಒಂದು ಹೋರಾಟದಲ್ಲಿ.
ರಾಜ್ಯ ಸರ್ಕಾರ ತಗೊಂಡಂತ ಕೆಲ ನಿರ್ಧಾರಗಳು, ಕೆಲವು ಬಹಳಷ್ಟು ಕಾಂಗ್ರೆಸ್ದ ನಡೆ ಬಗ್ಗೆ ಮತ್ತು ನಮ್ಮ ಧರ್ಮ ರಕ್ಷಣೆಗಾಗಿ ನಾವೆಲ್ಲರೂ ಒಂದಾಗಿ ಹೋಗಿದ್ದೀವಿ. ಈ ಭಯೋತ್ಪಾದಕ ಲಿಂಕ್ ಉತ್ತರ ಪ್ರದೇಶದಲ್ಲೂ ಕೂಡ ಒಬ್ಬರ ಧರ್ಮಗುರುನ್ ಎಷ್ಟು ಕೋಟಿಗಟ್ಟಲೆ ಹಣ ವಿದೇಶದಿಂದ ಬಂದಿತ್ತು, ತಾವೆಲ್ಲ ಮಾಧ್ಯಮದಲ್ಲಿ ನೋಡಿದಿರಿ, ಎಲ್ಲ ಪ್ರಕಟಣೆ ಆಗಿತ್ತು, ನಾವು ಕೂಡ ನೋಡಿದಿರಿ. ಅದೇ ತರ ಅಲ್ಲಿ ಕೂಡ ಹೇಗಾದ್ರೂ ಮಾಡ್ಯಾಕ ಧರ್ಮಸ್ಥಳ ಮಂಜುನಾಥ್ ಅಂದ್ರೆ ಒಂದು ಆಣಿ ಪ್ರಮಾಣ ಮಾಡೋದಾಗ್ಲಿ, ನಾವು ನಂಬುವಂತ ದೇವರು ದಾಸೋಹ ಮಾಡೋದಾಗ್ಲಿ, ಅದು ಎತ್ತಿದ ಕೈಯಲ್ಲಿ ಎಲ್ಲಾ ಸಮಾಜ ವರ್ಗದವರು ಇಡೀ ಕೋಟಿಗಟ್ಟಲೆ ಜನ ನಮ್ಮ ರಾಜ್ಯದಿಂದ, ದೇಶದಿಂದ, ವಿದೇಶದಿಂದ ಕೂಡ ಬರ್ತಾರೆ ದರ್ಶನಕ್ಕಾಗಿ. ಸುಕ್ಷೇತ್ರ ಮಂಜುನಾಥನ ಆ ಶಿವನ ದರ್ಶನಕ್ಕಾಗಿ ಹೇಗಾದ್ರೂ ಮಾಡಿ ಇಲ್ಲಿ ಕಡಿಮೆ ಮಾಡಬೇಕು, ಇಲ್ಲಿಂದು ಜನರಿಗೆ ಮಿಸ್ಲೀಡ್ ಮಾಡಬೇಕು, ಅಲ್ಲಿ ಯಾರು ಹೋಗಬಾರ್ದು. ಇದು ಒಂದು ಏನದು ಅರ್ಬನ್ ಚಿಂತಕರ ಅಂತಾರಲ್ಲ, ಅವ್ರದೊಂದು ರಾಜ್ಯದಲ್ಲಿ ಒಂದು ಅವ್ರದೇ ಆದಂತ ಒಂದು ಮೈಂಡ್ ಸೆಟ್ ಮಾಡಿಕೊಂಡು ಈ ತರ ಇಶ್ಯೂ ಡೈವರ್ಟ್ ಮಾಡೋದು. ಏನಾದರೂ ಕಾಂಗ್ರೆಸ್ ಮೇಲೆ ಅಪಾದನೆ ಬಂತು, ಬೇರೆ ಕಡೆ ಒಂದು ಇಶ್ಯೂ ಡೈವರ್ಟ್ ಮಾಡೋದು, ಈ ತರ ಒಂದು ಪ್ಲಾನ್ಡ್ ಯೋಚನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಇದು ಒಂದು ಕೂಡ. ಅದರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿದೆ 2022ರಲ್ಲಿ NIA ತನಿಖೆ ಮಾಡಿದೆ. ಆ ಚಾರ್ಜ್ ಶೀಟ್ ಅಲ್ಲಿ ಕುಕ್ಕರ್ ಬ್ಲಾಸ್ಟ್ ಅಂದ್ರೆ ಧರ್ಮಸ್ಥಳ ಕೂಡ ಇತ್ತು ಅಂತ ಹೇಳಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ. ನಾನು ನೋಡಿದೆ ಬೆಳಿಗ್ಗೆ ಆ ಚಾರ್ಜ್ ಶೀಟ್ ಅಲ್ಲಿ ಇದು ಹಿಟ್ ಲಿಸ್ಟ್ ಅಲ್ಲಿ ಯಾವ ತರ ಮಂಗಳೂರಾಗಲಿ, ನಮ್ಮ ಬೆಂಗಳೂರಲ್ಲಿಂತ ಕ್ಯಾಫೆ ರಾಮೇಶ್ವರಂ ಕ್ಯಾಫೆ ಆಗಲಿ, ಮತ್ತೆ ಧರ್ಮಸ್ಥಳ, ಇದೆಲ್ಲ ಒಂದು ಹಿಟ್ ಲಿಸ್ಟ್ ಅಲ್ಲಿ ಅವ್ರು ಹಾಕೊಂಡಿದ್ರು. ಅದು ಏನೋ ದೇವ್ರ ಕೃಪೆ ಕುಕ್ಕರ್ ಬ್ಲಾಸ್ಟ್ ಅಲ್ಲಿ ಸಿಕ್ಬಿದ್ರು ಅವರು. ನೆಕ್ಸ್ಟ್ ಅಲ್ಲಿ ಸಿಕ್ಬಿಡ್ತಿಲ್ಲ, ನೆಕ್ಸ್ಟ್ ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ರು. ಒಟ್ಟು ಹಿಂದೂ ಧಾರ್ಮಿಕ ಭಾವನೆಗಳು ಧಕ್ಕೆ ಉಂಟು ಮಾಡಬೇಕು, ಅಶಾಂತಿ ಇರಬೇಕು, ರಾಜ್ಯದಲ್ಲಿ ದೇಶದಲ್ಲಿ ಅಶಾಂತಿ ಇರಬೇಕು, ಅವರು ಮತ್ತೆ ಹಿಡಿತ ಸಾಧಬೇಕಂತ ಈ ತರ ಒಂದು ಮನೋವಾದಿಗಳೇನು ಆ ತರ ಮಾಡ್ತಾ ಇದಾರೆ. ಅವ್ರು ಇನ್ನೂ ಇದರಲ್ಲಿ ಫಲ ಸಿಗಲ್ಲ. ಅವ್ರು ಎಲ್ಲಿ ಮೇನ್ ಅಂದ್ರೆ ಇದು NIAಗಾಗ್ಲಿ CBI ತನಿಖೆ ಕೊಡಬೇಕು. ಈಗ ಆಲ್ರೆಡಿ ಇಡಿ ಇದರಲ್ಲಿ ಎಂಟ್ರಿ ಕೊಟ್ಟಿದೆ. ಫಂಡಿಂಗ್ ಯಾವ ಸಂಸ್ಥೆಗೆ ಎಲ್ಲಿಂದ ಬಂತು, ಯಾರು ದುಡ್ಡು ಕೊಟ್ಟರು, ಇದಕ್ಕೆ ಆಲ್ರೆಡಿ ನಿನ್ನೆ ಹಿಡಿದು ಇಡಿ ಎಂಟ್ರಿ ಆಗಿದೆ. ನಮ್ದೆಲ್ಲರ ಆಗ್ರಹ ಸಾರ್ವಜನಿಕರು ನಮ್ದೆಲ್ಲ ಅಂದ್ರೆ ಇದು ಸೂಕ್ತವಾಗಿ ನ್ಯಾಯ ಕೊಡಬೇಕು, ಸತ್ಯಾಂಶ ಹೊರಗೆ ಬರ್ಬೇಕಂದ್ರೆ ಇಡಿಗೆ ಅಥವಾ CBIಗೆ ಇದು ವಹಿಸಿ ಸತ್ಯ ಸರ್ಕಾರ ಯಾವುದೇ ಇರಲಿ, ನಾವು ಜನರ ಪರ, ಭಕ್ತರ ಪರ ನಾವು ಹೋರಾಟ ಮಾಡ್ತೀವಿ. ಅದ್ರ ಪಬ್ಲಿಕ್ ಕೂಡ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿ ಶಾಸಕರು ಕರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಟೆರರಿಸ್ಟ್ ಹಿಟ್ ಲಿಸ್ಟ್ನಲ್ಲಿ ಧರ್ಮಸ್ಥಳ ಇರೋದು ನಿಜ, ಕೆಲ ಎಡಪಂಥೀಯರು ಷಡ್ಯಂತ್ರ ಮಾಡಿದ್ದಾರೆ. ಬೀದರ್ನಲ್ಲಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಪ್ರಕರಣವನ್ನ NIA ಅಥವಾ CBIಗೆ ಒಪ್ಪಿಸಬೇಕು, ಕುತಂತ್ರದ ವಿರುದ್ಧ ಜನರೇ ಎಚ್ಚೆತ್ತುಕೊಳ್ಳಬೇಕಿದೆ ಅಂತ ಶಾಸಕ ಶೈಲೇಂದ್ರ ಬೆಲ್ದಾಳೆ ಹೇಳಿದ್ದಾರೆ. ಅತ್ಯಂತ ಪವಿತ್ರ ಪುಣ್ಯಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಮೇಲೆ ಭಯೋತ್ಪಾದಕರ ಕಣ್ಣು ಬಿದ್ದಿತ್ತ, ಇಂಥ ಸಾಕಷ್ಟು ಚರ್ಚೆಗಳಿಗೊತ್ತ ಅಲ್ಲ ನಡೀತಾ ಇದೆ ಅಂತ ಹೇಳ್ಬೋದು. ನಿಜಕ್ಕೂ ಈ ಕುರಿತು ಮಾತಾಡೋಣ ನಮ್ಮ ಜೊತೆ ಬೀದರ್ ದಕ್ಷಿಣ ಕ್ಷೇತ್ರದ BJP ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ.